ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಕೆ ಇ ಎ ಯಾವ ಏರಿಯಾಯಿಂದ ಕ್ವಶನ್ನ ಎತ್ಕೋತಾ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕಂತ ಬಂದೆ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನಿಸ್ತು. ಸೊ ನಾನು ಇದನ್ನು ಯಾವ ಸೋರ್ಸಿಂದ ನಾನು ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು 670 ನಿಗಮ ಮಂಡಳಿದು ಅದು 4 ಜಿ ಕೆ ಪೇಪರ್ಸು, ಮತ್ತು 402 PSI, 545 PSI ಮತ್ತು ಫ್ರೀ ಕೋಚಿಂಗ್ ಎಕ್ಸಾಮು ಕೂಡ ಕೆ ಇ ಎದವರೇ ಮಾಡಿದ್ದು. ಸೊ ಇಷ್ಟು ಒಂದು 5-6 ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದ್ದು ಇಷ್ಟು. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರೆಲ್ಲ ವಿಲೇಜ್ ಅಕೌಂಟೆಂಟು ಮತ್ತು 402 ಎಕ್ಸಾಮ್ ಬರೀತಾ ಇದ್ದೀರಿ. ಸೊ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋದಲ್ಲಿ ನಾನು ಹಿಸ್ಟ್ರಿ ಕ್ವಶನು ಮತ್ತು ಕರೆಂಟ್ ಅಫೇರ್ಸು ಯಾವ ಟಾಪಿಕಿಂದ ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ನೆಕ್ಸ್ಟು ಕಮೆಂಟ್ ಮಾಡಿದ್ರೆ ನಾನು ಮಿಕ್ಕಿದ ಸಬ್ಜೆಕ್ಟು ಕೂಡ ಯಾವ ಏರಿಯಾಯಿಂದ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಕರೆಂಟ್ ಅಫೇರ್ಸ್ ಬಂದೆ, ಹೊರದೇಶದ ವಿಶೇಷ ಸುದ್ದಿಗಳು. ಫಾರ್ ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಒಂದು ಕಂಟ್ರಿ ನ್ಯೂಸಲ್ಲಿದ್ದರೆ ಅದ್ರ ಮೇಲೆ ಪಕ್ಕಾ ಕೆ ಇ ಎದವ್ರು ಕ್ವಶನ್ನು ಪಿಕ್ ಮಾಡ್ತಾರೆ. ಸೊ ಇವಾಗ ಗೊತ್ತಿರ್ಬೋದು ಇಸ್ರೇಲು ವಾರು. ಸೊ ಅದ್ರ ಬಗ್ಗೆ ಮತ್ತು ವಿಶ್ವಸಂಸ್ಥೆಯ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ಸೊ ಅದ್ರ ಬಗ್ಗೆ ಕೂಡ ಕಂಪಲ್ಸರಿ ಕೇಳ್ತಾರೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, DRDO, ಇಸ್ರೋ, ನಾಸಾ ಯಾವುದಾದ್ರೂ ಹೊಸ ಮಿಷನ್ನು ಎಕ್ಸಾಮ್ ನಡೆಯೋ 1 ತಿಂಗಳು 2 ತಿಂಗಳಿಂದ ನಡೆದರೆ ಪಕ್ಕ ಅಲ್ಲಿ ಒಂದು ಕ್ವಶನ್ನು ಫಿಕ್ಸು. ಮತ್ತು ಸ್ಪೋರ್ಟ್ಸಲ್ಲಿ ಕೆ ಇ ಎದವರು ಮಿನಿಮಮ್ 5 to 7 ಕ್ವಶನ್ನ ಸ್ಪೋರ್ಟ್ಸಿಂದ ಪಿಕ್ ಮಾಡ್ತಾಯಿದ್ದಾರೆ. ಸೊ ಅದು ಸ್ಪೋರ್ಟ್ಸ್ ಅಂದರೆ ಇವಾಗ ವರ್ಲ್ಡ್ ಕಪ್ಪು, IPL ಆ ಥರ ಅಲ್ಲ. ಸೊ ಅದು ಆ ವಿಷಯ ಪೇಪರಲ್ಲಿ ಕೂಡ ಬಂದಿರಬಾರ್ದು. ಆ ಥರ ವೆಬ್ಸೈಟಲ್ಲಿ ಇವಾಗ PIBಲಿ ಇಲ್ಲ GK ಟುಡೇ ಆ ಥರದಲ್ಲಿ ಪಿಕ್ ಮಾಡ್ತಾಯಿದ್ದಾರೆ. ಸೊ ಅವಾರ್ಡ್ಸು ಇವಾಗ ರೀಸೆಂಟಾಗಿ ಯಾವುದಾದ್ರೂ ಅವಾರ್ಡ್ಸು ಕೊಟ್ಟಿದ್ರೆ ಅದ್ರ ಬಗ್ಗೆ ಪಕ್ಕಾ ಕೇಳ್ತಾರೆ. ಇನ್ನು ರೀಸೆಂಟ್ ಕೃತಿಗಳು ಯಾರಾದರೂ ಆಥರು ಕೃತಿಗಳು, ಇವಾಗ ಸುಧಾಮೂರ್ತಿ ಅವರು ಕಾಮನ್ ಅಂತ ಅವಾಗ ಬರೆದಿದ್ರು. ಸೊ ಆ ಕ್ವಶನ್ ಬಂದಿತ್ತು. ಸೊ ಹಂಗೆ ಯಾವುದಾದ್ರೂ ಮೇನ್ ಪರ್ಸನಾಲಿಟಿ ಯಾವುದಾದ್ರೂ ಕೃತಿ ಇಲ್ಲ ಬುಕ್ಸ್ ಬರೆದಿದ್ರೆ ಕೇಳೋ ಚಾನ್ಸಸ್ ತುಂಬ ಇದೆ. ಮತ್ತು ಗ್ರ್ಯಾಂಡ್ ಸ್ಲಾಮ್ ಬಗ್ಗೆನೂ ಪಕ್ಕಾ ಒಂದು ಕ್ವಶನ್ ಹಾಕ್ತಾರೆ. ಇನ್ನು ಕೇಂದ್ರ ಸರ್ಕಾರದ ಇತ್ತೀಚಿನ ಯೋಜನೆಗಳು. ಸೊ ಯಾವುದಾದ್ರೂ ಇವಾಗಂತೂ ಗ್ಯಾರಂಟಿ ವರ್ಡ್ ಅಂತೂ ತುಂಬ ಫೆಮಿಲಿಯರ್ ಆಗೋಗಿದೆ. ಸೊ ಅದ್ರ ಬಗ್ಗೆ ಕೇಳೋ ಚಾನ್ಸಸ್ ಇದೆ. ಇನ್ನು UNEP, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇದ್ರ ಬಗ್ಗೆ ಕೂಡ, ಏಕೆಂದರೆ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗ್ತಾಯಿದೆ. ಸೊ ಆ ಇಶ್ಯೂ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ. ಇನ್ನು ರಸ್ತೆ ಸೇತುವೆ ಬಗ್ಗೆ, ಇವಾಗ ಮೊನ್ನೆ ತಾನೇ ಅಮೇರಿಕಾದಲ್ಲಿ ಯಾವ ಒಂದು ಹಡಗು ಹೋಗಿ ಸೇತುವೆಗೆ ಡಿಕ್ಕಿ ಹೊಡೆದು ಆ ಇಶ್ಯೂ ಆಯ್ತಲ್ಲ. ಸೊ ಆ ಥರ ಅದು ಯಾವ ನದಿ ಇಲ್ಲ ಯಾವ ದೇಶದಲ್ಲಿ ನಡೀತು, ಇಲ್ಲ ಹಡಗು ಹೆಸ್ರೇನು, ಇಲ್ಲ ಅದು ಯಾವ ಕೊಲ್ಲಿ, ಇಲ್ಲ ಯಾವ ಸಮುದ್ರ ಅಂತ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ಸುದ್ದಿಯಲ್ಲಿರುವ ಸಂಸ್ಥೆಗಳ ಬಗ್ಗೆ, ಯಾವುದಾದ್ರೂ ಸಂಸ್ಥೆ ರೀಸೆಂಟಲ್ಲಿ ಸುದ್ದಿಯಲ್ಲಿದ್ದರೆ ಆ ಸಂಸ್ಥೆಯ CEO ಯಾರು, ಚೇರ್ಮನ್ ಯಾರು, ಯಾವಾಗ ಎಸ್ಟಾಬ್ಲಿಷ್ ಆಯಿತು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮು KMF ಸುದ್ದಿಯಲ್ಲಿತ್ತು. ಸೊ ಅದಕ್ಕೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತ ಕ್ವಶನ್ ಕೇಳಿದರು. ಇನ್ನು ಸೂಚಂಕಗಳು, SDI ಇಲ್ಲ ಬಡತನ ಸೂಚಂಕ ಇಲ್ಲ ನೀತಿ ಆಯೋಗ ಯಾವುದಾದ್ರೂ ಸೂಚಂಕ ರಿಲೀಸ್ ಮಾಡಿದ್ರೆ ಅದ್ರ ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೋಡ್ಕೊಳ್ಳಿ. ಇನ್ನು RBI ಅಪ್ಡೇಟ್ಸ್, ರಿಪೋ ರೇಟು ಇಲ್ಲ ಏನಾದರೂ ರೈಸ್ ಮಾಡಿದ್ರೆ RBI ಬಗ್ಗೆ ನೀವು ಎಕ್ಸಾಮ್ಗೆ ಹೋಗೋ 1-2 ದಿನ ಮುಂಚೆ RBI ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಏನೇನು ರೀಸೆಂಟಲ್ಲಿ ಅಪ್ಡೇಟ್ಸ್ ಆಗಿದೆ ಅನ್ನೋದನ್ನ ನೀವು ಕಂಪಲ್ಸರಿ ಮಿಸ್ ಮಾಡದೆ ನೋಡ್ಕೊಂಡು ಹೋಗಲೇಬೇಕಾಗುತ್ತೆ. ಇನ್ನು ರೀಸೆಂಟ್ ಬಿಲ್ಸ್, ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಯಾವುದಾದ್ರೂ ಬಿಲ್ ಅಮೆಂಡ್ಮೆಂಟ್ ಆದರೆ ಅಥವಾ ಯಾವುದಾದ್ರೂ ನೀವು ಬಿಲ್ಲು ಸುದ್ದಿಯಲ್ಲಿದ್ದರೆ ಸೊ ಅದರ ಬಗ್ಗೆ ಕೂಡ ನೋಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಕೆ ಇ ಎದವರು ಫುಟ್ಬಾಲ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ರೀಸೆಂಟಲ್ಲಿ ಯಾವುದಾದ್ರೂ ಫುಟ್ಬಾಲ್ ಮ್ಯಾಚ್ ನಡೆದಿದ್ರೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಕ್ಷಿಪಣಿಗಳು, DRDO ಇಂದ ಯಾವುದಾದ್ರೂ ಕ್ಷಿಪಣಿ ಉಡಾವಣೆ ಆಗಿದ್ದರೆ ಅದ್ರ ರೇಂಜ್ ಎಷ್ಟು, ಮತ್ತು ಯಾವ ಮಂತ್ ಈ 545 ಎಕ್ಸಾಮಲ್ಲೇ ಜೂನಲ್ಲಿ ಒಂದು ಕ್ಷಿಪಣಿ ಉಡಾವಣೆ ಆಯಿತು. ಆ ಕ್ಷಿಪಣಿ ಯಾವುದು ಅಂತ ಕೇಳಿದರು. ಸೊ ಆ ಥರ. ಸೊ ಇಷ್ಟು ಹೇಳಿ ನೀವು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೀರ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸು ಇಲ್ಲೇ ಕವರ್ ಆಗುತ್ತೆ. ಸೊ ಇಷ್ಟಾಗಿತ್ತು. ಇಷ್ಟು ಓದ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಕರೆಂಟ್ ಅಫೇರ್ಸ್ ನನ್ನ ಪ್ರಕಾರ. ಇನ್ನು ಹಿಸ್ಟ್ರಿ ನೋಡಿದ್ರೆ ಕೆ ಇ ಎದವರು ಮೇಯ್ನ್ ಕರ್ನಾಟಕ ಹಿಸ್ಟ್ರಿ ಮೇಲೆ ಫೋಕಸ್ ಮಾಡ್ತಾರೆ. ಮಿಡಲ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿಲಿ ಮ್ಯಾಕ್ಸಿಮಮ್ ನಿಮಗೆ 7 to 9 ಕ್ವಶನ್ ಅಲ್ಲೇ ಕವರ್ ಆಗ್ತವೆ. ಇನ್ನು 1935, 1947, 1909 ಆ ಕಾಯ್ದೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು
ಸುಧಾರಣಾ ಚಳುವಳಿಗಳು, ಇನ್ನು ಪ್ರವಾಸಿಗರು ಯಾವ ರಾಜನ ಆಸ್ಥಾನಕ್ಕೆ ಬಂದರು, ಅವರ ಕೃತಿ ಯಾವುದು. ಸೊ ಇದು ಕೇಳೋ ಚಾನ್ಸಸ್ ತುಂಬ ಇದೆ, ಯಾಕೆಂದರೆ ಎಲ್ಲ ಕ್ವಶನ್ ಪೇಪರಲ್ಲೂ ಒಂದೊಂದಾದರೂ ಕ್ವಶನ್ ಬಂದೇ ಇದೆ. ಇನ್ನು ಮೊಘಲರ ಬಗ್ಗೆ ಪಕ್ಕ ಒಂದು ಕ್ವಶನ್ನು, ಇನ್ನು ವಿಜಯನಗರ ಸಾಮ್ರಾಜ್ಯ, ಇನ್ನು ಹೊಯ್ಸಳರು, ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಒಂದು ಕ್ವಶನ್ನು. ಸೊ ಈ ಕ್ವಶನ್ನು ಎಲ್ಲ ಪೇಪರಲ್ಲೂ ಒಂದೊಂದು ಕ್ವಶನ್ ಫಿಕ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಈ ಟಾಪಿಕ್ನ ಚೂಸ್ ಮಾಡಿದ್ದೀನಿ. ಇನ್ನು ಹರ್ಷವರ್ಧನನ ಬಗ್ಗೆ, ಮೈಸೂರು ಸಂಸ್ಥಾನ, ಅಶೋಕನ ಬಗ್ಗೆ ಅವನ ಶಾಸನ, ಇಲ್ಲ ಟೋಟಲಿ ಅಶೋಕನ ಬಗ್ಗೆ ನೀವು ಫುಲ್ಲು ಅವನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಮಾರ್ಕ್ಸ್ ಫಿಕ್ಸು. ಇನ್ನು ಶಾಸನಗಳು, ಇನ್ನು ಗುಪ್ತರ ಬಗ್ಗೆ ಒಂದು ಕ್ವಶನ್ ಫಿಕ್ಸು. ಇನ್ನು ವೇದಗಳ ಕಾಲ, ಮತ್ತು ರಜಪೂತರು, ಚೋಳರು, ಮಧ್ಯಶಿಲಾಯುಗ, ಸಿಂಧು ನಾಗರಿಕತೆ, 1857 ದಂಗೆ. ಇಷ್ಟು ಏರಿಯಾ ನೀವು ಕವರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸು ಇಲ್ಲೇ ಬರೋ ಚಾನ್ಸಸ್ ಇದೆ. ಏಕೆಂದರೆ ಅವರು ಇವಾಗ ಫಾರ್ ನನಗೆ ಒಂದು ಕ್ವಶನ್ ಮೊಘಲರ ಬಗ್ಗೆ ತೆಗ್ದ ಅಂದರೆ ಸೊ ಅದ್ರ ಅಕ್ಕಪಕ್ಕನೇ ತೆಗಿತಾನೆ. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್, ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸು. ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಷ್ಟು ಕವರ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತೆ ನಿಮ್ಮದು VA ಮತ್ತು 402 ಎಕ್ಸಾಮ್ಗೆ. KA ಮೇಯ್ನ್ ಫೋಕಸ್ ಮಾಡೋದೇ ಕರೆಂಟ್ ಅಫೇರ್ಸು. 30 to 40 ಕ್ವಶನ್ಸ್ ಈ ಏರಿಯಾದಲ್ಲೇ ಇರುತ್ತೆ ಕರೆಂಟ್ ಅಫೇರ್ಸು. ಯಾಕಂದರೆ ಎಕ್ಸಾಮ್ ಬರೆದು ಬಂದಮೇಲೆ ನನಗೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.